ನೋಡಿ, ನಾವು ಕೆಲವು ಹಣ್ಣುಗಳಲ್ಲಿ ಕೂಡ ನಾವು ಚಾಟ್ಸ್ನ ರೆಡಿ ಮಾಡ್ಬೋದು. ಚಾಟ್ಸು ಯಾವುದ್ರಲ್ಲಾದರೂ ಮಾಡಿ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಅದಕ್ಕೆ ಹುಳಿ, ಉಪ್ಪು, ಖಾರ ಎಲ್ಲ ಬಿದ್ದಿರೋದ್ರಿಂದ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೈಜಿನಿಕ್ಕು, ಹೆಲ್ತಿ ಕೂಡ. ಹಾಗಾಗಿ ನಾನು ಈ ಸ್ಟಾರ್ ಫ್ರೂಟು, ಚಕ್ಕೋತ, ವಾಟರ್ ಮೆಲನ್, ಆಮೇಲೆ ವಾಟರ್ ಆ್ಯಪಲ್ ಎಲ್ಲದರಲ್ಲೂ ನಾನು ಚಾಟ್ಸ್ ಮಾಡಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಹೇಳೋಣ ಅಂತ ನಾನು ಖುಷಿಪಡ್ತೀನಿ ಹೇಳಲಿಕ್ಕೆ. ಯಾಕೆ ಅಂತಂದರೆ ನೋಡಿ, ನಾವು ಅಹ್ಮದಾಬಾದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ 91ನಲ್ಲಿ. ಒಂದು 5-6 ಸರ್ತಿ ಟ್ರಾವೆಲ್ ಮಾಡಿದ್ದೀನಿ. ಯಾಕೆಂದರೆ ನನ್ನ ಮಗಳು ಅಲ್ಲಿ ಓದ್ತಾಯಿದ್ಲು. ಆ ಟೈಮಲ್ಲಿ ನನಗೆ ನಮ್ಮ ಯಜಮಾನ್ರ ಅಕ್ಕ ವಸುಂಧರಾ ಅಂತ ಅಹ್ಮದಾಬಾದಲ್ಲಿದ್ದರು. ಅವರು ವೆರೈಟೀಸ್ ಆಫ್ ಚಾಟ್ಸ್ನು ನಾನು ಅಲ್ಲೇ ಎಲ್ಲ ಕಲ್ತ್ಕೊಂಡಿದ್ದು. ಚಾಟ್ಸ್ ಮಾಡ್ತಾಯಿದ್ರು. ಆಮೇಲೆ ಇದು ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಅವ್ರ ಹತ್ರ ನಾನು ಹೇಳಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದರೆ ನಮ್ಮ ಅಪ್ಪನಿಗೆ ಹೇಳ್ಬಿಟ್ರೆ ಸಾಕು, ನಮ್ಮಪ್ಪ ಎಲ್ಲ ತಂದು ಕೊಡೋರು. ಆವಾಗೆಲ್ಲ ಮಾಡಿಕೊಂಡು ಬಂದಾಗೆಲ್ಲ ನಾನು ಸ್ಪೆಷಲಾಗಿ ಏನು ಕಲ್ತಿರ್ತೀನೋ ಅದನ್ನು ನಮ್ಮ ಅಪ್ಪನಿಗೆ ಮಾಡಿಕೊಡ್ಬೇಕು, ಆ ಥರ ಇತ್ತು. ಒಂದು ಸರ್ತಿ ನಾವು ಹಿಂಗೇನೆ 95ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಸಾಲ ಪೂರಿ ಅಂಗಡಿಯವರು ನಮ್ಮ ಕಂಪಾರ್ಟ್ಮೆಂಟಲ್ಲಿ ನಮ್ಮ ಎದುರುಗಡೆನೇ ಕೂತಿದ್ರು. ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆವಾಗ ಅವ್ರನ್ನ ಕೇಳಿದೆ ಹೇಗೆ ಮಾಡ್ತೀರಾ ಅಂತ. ತುಂಬ ಚೆನ್ನಾಗಿ ಮಸಾಲ ಪೂರಿ ಮಾಡೋದು ಹೇಳ್ಕೊಟ್ರು. ನಾನು ತಕ್ಷಣ ಬರ್ಕೊಂಡು ನಾನು ಅಹ್ಮದಾಬಾದ್ಗೆ ಅಲ್ಲಿ ಜೈಪುರ, ಉದಯ್ಪುರ, ಡೆಲ್ಲಿ, ಆಗ್ರಾ, ಋಷಿಕೇಶ್ ಎಲ್ಲ ನೋಡಿಕೊಂಡು, ಹರಿದ್ವಾರ ಎಲ್ಲ ನೋಡಿಕೊಂಡು ಮೌಂಟ್ ಅಬುಯಿಂದ ಅಹ್ಮದಾಬಾದ್ಗೆ ಹೋದ್ವಿ. ಆವಾಗ ನಮ್ಮ ಅತ್ತಿಗೆಗೆ ಹೇಳಿದೆ, ಹೀಗೆ ಒಬ್ಬರು ಹೇಳಿದ್ರು ನಾನು ಮಾಡ್ತೀನಿ ಅಂತ. ತಕ್ಷಣ ಅವರೆಲ್ಲ ಸಾಮಾನು ಕೊಟ್ಬಿಟ್ರು. ನಾನಲ್ಲಿ ಮಸಾಲ ಪುರಿ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾವು ಮಾಡ್ತಾಯಿದ್ದಕ್ಕಿಂತ ಅಂಗಡಿಯವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಅದು ನಾವು ಮಸಾಲೆಗೆ ಸುಮ್ಮನೆ ಹಾಕ್ತಾಯಿದ್ವಿ. ಅವ್ರು ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಹಾಕಬೇಕು ಲಾಸ್ಟಲ್ಲಿ ಅಂತ ಹೇಳಿದ್ರು. ಅದು ಕುದಿಬೇಕಾದ್ರೆ ಸಿಮ್ಮಲ್ಲಿ 20 ನಿಮಿಷ ಕುದಿಬೇಕು. 14 ಐಟಮ್ ಹಾಕ್ತೀವಿ ರುಬ್ಬಕ್ಕೆ. ನಾನು ಮಸಾಲ ಪುಡಿ ಮಾಡಿಟ್ಟಿರೋದ್ರಿಂದ ನಾನು ಅದನ್ನೇ ಹಾಕ್ಬಿಡ್ತೀನಿ. ಈಗ ತುಂಬ ಈಸಿ. ನಾನು ಮಸಾಲ ಪುರಿ ಮಾಡಬೇಕು ಅಂದರೆ ಅದನ್ನು ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕಿ ಏನೇನು ಬೇಕೋ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ರುಬ್ಬಾಕಿ ಮಾಡಿಬಿಡ್ತೀನಿ. ಹಾಗಾಗಿ ಎಲ್ಲ ಮಸಾಲೆಗಳನ್ನು ತೆಗೆದು ಹಾಕಬೇಕು ಅನ್ನೋದೇನೂ ಇರಲ್ಲ. ಹಾಗಾಗಿ ನಾನು ಪಲಾವ್ ಮಸಾಲ ಮಾಡ್ಕೊಂಡು ಮನೇಲೇ ಇರೋದ್ರಿಂದ ನಾನು ಅದನ್ನು ಡೈರೆಕ್ಟಾಗಿ ಹಾಕಿಬಿಡ್ತೀನಿ. ನೋಡಿ, ನನ್ನ ಮಗಳು ಸ್ಟಾರ್ ಫ್ರೂಟು, ಆಮೇಲೆ ವಾಟರ್ ಆ್ಯಪಲ್ಲು, ಚಕ್ಕೋತ ಎಲ್ಲ ತಂದಿದ್ಲು. ಆವಾಗ ನಾನು ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನಾವು ಟ್ರಾವೆಲ್ ಮಾಡಬೇಕಾದ್ರೂ ನಮ್ಮ ಅತ್ತಿಗೆ ಒಂದು ಬ್ಯಾಗನ್ನು ತುಂಬ ತಿನ್ನೋ ಅಂಥ ಐಟಮ್ ಇಟ್ಬಿಟ್ಟಿರೋರು. ತೆಗೆದು ನೋಡಿದ್ರೆ ಈ ಥರ ಚಾಟ್ಸ್ ಮಾಡೋ ಐಟಮ್ಗಳೇ ತುಂಬ ಇರೋದು. ನಮ್ಮ ಕಂಪಾರ್ಟ್ಮೆಂಟಲ್ಲಿ ನಾವು ಎದುರು ಬದಿಗೆ ಇರೋರೆಲ್ಲ ನಾವು ಕೂತ್ಕೊಂಡು ಅಲ್ಲಿ ರೆಡಿ ಮಾಡಿದ್ರೆ ಅವ್ರಿಗೆಲ್ಲ ಆಗೋದು ಅಷ್ಟು ತುಂಬಿಕೊಟ್ಟಿರ್ತಾಯಿದ್ರು ನಮ್ಮ ಯಜಮಾನ್ರಕ್ಕ. ನಾನು ಅವ್ರನ್ನ ಯಾವಾಗಲೂ ಆಂಟಿ ಅಂತ ಕರಿತಾಯಿದ್ದೆ, ಅವರ ಅಂಕಲ್ ಅಂತ ಕರಿತಾಯಿದ್ದೆ. ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ಬಿಡೋರು. ನಿಜವಾಗ್ಲೂ ಆ ಥರ ಅದಕ್ಕೇನು ಪಡೆದಿರೋದಕ್ಕೆ ನಾನೇ ಪುಣ್ಯವಂತೆ ಅಂತ ಅಂದ್ಕೊಳ್ತೀನಿ. ನನ್ನ ಮಗಳನ್ನ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಆವಾಗಂತೂ ಬೇಕಾದಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಹೊಲಿಸ್ಕೊಂಬರೋರು ನನ್ನ ಮಗಳಿಗೆ. ಅಯ್ಯೋ, ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ಖುಷಿ ಆಗುತ್ತೆ. ಅವರಿಲ್ಲ, 2020ನಲ್ಲೇನೋ ಹೋಗ್ಬಿಟ್ರು ಅನ್ಕೋತೀನಿ. 2019 20ನಲ್ಲೋ ಹೋಗ್ಬಿಟ್ರು ಅವರು. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಒಟ್ಟೊಟ್ಟಿಗೆ ಎಲ್ಲಾದರೂ ಹೋಗ್ತಾಯಿದ್ವಿ ಅವರಿದ್ದಾಗ. ಹಾಗಾಗಿ ಈ ಚಾಟ್ಸ್ ನೋಡಿದಾಗೆಲ್ಲ ಅವರು ತುಂಬ ಚೆನ್ನಾಗಿ ನೆನಪು ಬರ್ತಾರೆ. ಒಂದೇನಂತಂದರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿ ಎಂಜಾಯ್ ಮಾಡ್ತಾಯಿದ್ವಿ ಈ ಚಾಟ್ಸ್ನ. ಈ ಚಾಟ್ಸು ನೋಡಿ, ನಾನು ಪಾನಿಪುರಿ ಮಾಡಬೇಕಾದ್ರೆ ಈ ಪೆಪ್ಸಿ ಆಮೇಲೆ ಕೋಕೋ ಕೋಲಾ ಎಲ್ಲ ಯೂಸ್ ಮಾಡಿ ಅದಕ್ಕೆ ಫ್ರೂಟ್ಸ್, ಪೂರಿ ಒಳಗಡೆ ಫ್ರೂಟ್ಸ್ ಹಾಕಿ ಅದನ್ನು ಮಾಡಿಕೊಡ್ತಾಯಿದ್ದೆ. ಖಾರ ಹಾಕಿ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ಫ್ರೂಟ್ಸ್ ಹಾಕಿ ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಮಾವಿನಕಾಯಿ ಎಲ್ಲ ಬೆರೆಸಿ ನಾವು ನಾರ್ಮಲಾಗಿ ಮಾಡ್ತೀವಲ್ಲ ಅದಕ್ಕೂ ಕೂಡ ಫ್ರೂಟ್ಸ್ ಹಾಕ್ಕೋಬೋದು. ಪೈನಾಪಲ್ಲು, ಆಮೇಲೆ
ಈ ಸ್ಟಾರ್ ಫ್ರೂಟೆಲ್ಲ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಆಮೇಲೆ ಮಾವಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ದೋರ್ ಮಾವಿನಕಾಯಿ ಆಗಿಬಿಟ್ರೆ ಅಂತೂ ಅದ್ರ ಚಾಟ್ಸ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ವೆರೈಟೀಸ್ ಆಫ್ ಚಾಟ್ಸ್ ಮಾಡ್ಕೋಬೋದು ನಾವು. ಆಮೇಲೆ ಇನ್ನೊಂದೇನೆಂದರೆ ಹೆಲ್ತಿಯಾಗಿರುತ್ತೆ. ನಾನು ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಟ್ರೈನಲ್ಲಿ ನಾನು ಏನೂ ಅಲ್ಲಿ ತೊಗೊಳ್ತಾ ಇರಲಿಲ್ಲ. ಅದು ನನ್ನ ಮಗಳೇನಾದರೂ ಹತ್ತಿದ್ರೆ ಒಂದು ಚೆನ್ನಾಗಿ ಭಟ್ರು ಅಂತ ತೆಗೆದು ಕೊಡ್ತಾಯಿದ್ದೆ. ಯಾಕೆಂದರೆ 36-40 ಅವರ್ಸ್ ಟ್ರಾವೆಲ್ ಮಾಡಬೇಕಾಗಿರುತ್ತಲ್ಲ, ಎಲ್ಲ ಮನೆಯಿಂದನೇ ತೊಗೊಂಡೋಗ್ತಾಯಿದ್ದೆ. ಅದೆಲ್ಲ ಒಂದಿದು ನನಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಈಗ ಇದರಲ್ಲೆಲ್ಲ ನಾವು ಚಾಟ್ಸ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತೂ ಇರಲಿಲ್ಲ. ನಾನೇ ಎಲ್ಲ ಟ್ರೈ ಮಾಡಿದೆ. ಇವಾಗೆಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲರೂ ಸುಮಾರು ಜನ ಟ್ರೈ ಮಾಡಿದ್ದಾರೆ. ಎಲ್ಲ ತರಾವರಿ ಐಟಮ್ಗಳೆಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಎಲ್ಲ ಥರನೂ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಒಂದು ಸರ್ತಿ ಮಸಾಲ ಮಾಡಿಬಿಟ್ರೆ ನಮಗೆ 2-3 ದಿನಕ್ಕೆ ಆಗೋಷ್ಟು ಉಳ್ಕೊಂಡಿರುತ್ತೆ. ಆವಾಗ ಬೇಕಾದರೆ ಒಂದೊಂದು ಥರ ಮಾಡ್ಕೊಬೋದು. ಈ ಸೇವ್ ಪುರಿ, ಆಮೇಲೆ ಬಿಸ್ಕೆಟಲ್ಲಿ ನಾನು ಯಾರೇ ನಮ್ಮ ಮನೆಗೆ ಬರಲಿ, ಎಲ್ಲ ತರಕಾರಿ ಅಂತ ಇರುತ್ತಾ, ಬಿಸ್ಕೆಟ್ಸ್ ಇರುತ್ತಾ, ನಾನು ಅದ್ರ ಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಮೇಲೆ ಮಾಡಿ ಕೊಟ್ಬಿಡ್ತಾಯಿದ್ದೆ. ಎಲ್ಲರಿಗೂ ಖುಷಿ. ಯಾರು ನಮ್ಮ ಮನೆಗೆ ಬಂದರೆ ನಾನು ತಿನ್ನಲ್ಲ ಅಂತ ಹೇಳೋದೇ ಇಲ್ಲ. ಈ ಥರ ದಿಢೀರಂತ ಮಾಡಿಕೊಟ್ಬಿಡ್ತೀನಿ ಬಂದಾಗ. ಎಲ್ರಿಗೂ ಖುಷಿ ಆಗುತ್ತೆ. ನಮ್ಮ ಪಪ್ಪಿಗಳಿಗಂತೂ ತುಂಬ ಇಷ್ಟ. ಹಾಗಾಗಿ ಅವುಗಳಿಗೇನು ಖಾರ ಹಾಕಲ್ಲ. ಫಸ್ಟ್ ಮಾಡಿ ಅವುಗಳಿಗೆ ಕೊಟ್ಬಿಡ್ತೀನಿ. ಆಮೇಲೆ ನಾವು ಮಾಡಿಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಸಾಲ, ಖಾರ ಎಲ್ಲನೂ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟೇ ಹಾಕ್ಕೊಳ್ಳೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ಟೇಸ್ಟಲ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ಕೆಲವರು ಆನಿಯನ್ ತಿನ್ನಲ್ಲ ಅನ್ನೋರಿಗೆ ಆನಿಯನ್ ಇಲ್ಲದೆ ಬೇಕಾದರೆ ಹಾಕ್ಕೋಬೋದು. ಹಾಗಾಗಿ ನಿಜವಾಗ್ಲೂ ಇದೆಲ್ಲ ತುಂಬ ಖುಷಿ ಅನಿಸುತ್ತೆ. ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಇವೆಲ್ಲ ನಾನು ನೋಡ್ತಾಯಿದ್ರೆ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದ್ನಾ ಅನಿಸುತ್ತೆ. ನಾನು ಮಾಡಬೇಕಾದ್ರೆ ಆಯಾ ಟೈಮ್ಗೆ ಏನೋ ತಲೆಗೆ ಹೊಳೆಯುತ್ತೆ. ಆವಾಗ ನಾನು ಈ ಡಿಸೈನೆಲ್ಲ ಮಾಡಿಬಿಡ್ತೀನಿ. ಆಮೇಲೆ ಕಾರ್ನ್ ಫ್ಲೇಕ್ಸ್ ಇತ್ತು. ಅಯ್ಯೋ, ಅದು ಎಷ್ಟಿತ್ತು ನಮ್ಮ ಮನೇಲಿ. ಅದರಲ್ಲೂ ಕೂಡ ನಾನು ಚಾಟ್ಸ್ ಮಾಡಿ ಎಲ್ರಿಗೂ ಕೊಡ್ತಾಯಿದ್ದೆ. ಅದು ಚೆನ್ನಾಗಿರುತ್ತೆ. ಯಾವುದ್ರಲ್ಲಿ ಮಾಡೋಕ್ಕಾಗಲ್ಲ. ಓಟ್ಸಲ್ಲೂ ಕೂಡ ಮಾಡ್ಬೋದು. ಓಟ್ಸ್ನ ಹುರಿದ್ಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇದರಲ್ಲಿ ಮಾಡ್ತಾಯಿದ್ವಿ ಪಾಪಡಲ್ಲಿ ನಾನು ಕೋನ್ ಮಾಡಿಬಿಟ್ಟು ಅದ್ರಲ್ಲಿ ಮಾಡ್ತಾಯಿದ್ದೆ. ಮನೇಲೇ ಮಾಡಿದ್ದ ಉದ್ದಿನ ಪಾಪಡು ಅದ್ರಲ್ಲಿ ಮಾಡಿ ನಮ್ಮ ತಂದೆಗೆಲ್ಲ ಕೊಡ್ತಾಯಿದ್ದೆ 20-30 ಇಯರ್ಸ್ ಬ್ಯಾಕಲ್ಲಿ. ಯಾಕೆ ಅಂತಂದರೆ ಅವಾಗೆಲ್ಲ ನಮಗೆ ಗೊತ್ತಿಲ್ಲ ಹೋಟೆಲಲ್ಲೆಲ್ಲ ಸಿಗುತ್ತೆ ಅಂತ. ಹಾಗಾಗಿ ನಾನು ಪೂರಿ ಮಾಡೋಕ್ಕಾಗಲಿಲ್ಲ ಅಂತಂದಾಗ ನಮ್ಮಮ್ಮ ತುಂಬ ಚೆನ್ನಾಗಿ ಹಪ್ಪಳ ಮಾಡೋರು. ಅದರಲ್ಲೂ ಕೂಡ ಚಾಟ್ಸ್ ಮಾಡಿ ಕೊಟ್ಬಿಡ್ತಾಯಿದ್ದೆ. ಹಾಗಾಗಿ ಯಾವುದಿರುತ್ತೋ ಅದರಲ್ಲಿ ಮನೆಯಲ್ಲಿ ನಾವು ಬಂದವ್ರಿಗೆ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ನಾನಂತೂ ತುಂಬ ವೆರೈಟೀಸ್ ಆಫ್ ಚಾಟ್ಸ್ ಆಗಾಗ ಮಾಡ್ತಾಯಿರ್ತೀನಿ. ಮನೆಯಲ್ಲಿ ಈ ಕರ್ಬೂಜ ಇದ್ದರೆ ಕರ್ಬೂಜನಲ್ಲೂ ಮಾಡಿಬಿಡ್ತೀನಿ.